ನಮಸ್ಕಾರ, ನಾನು ನಿಮ್ಮ ಡಿ.ಎಂ. ಗೌಡ. ಶಿವಮೊಗ್ಗ ರಾಜಕಾರಣದಲ್ಲಿ ಏನಾಗ್ತಾ ಇದೆ? ದಿನಕ್ಕೊಂದು ಬೆಳವಣಿಗೆಗಳು ಶಿವಮೊಗ್ಗ ರಾಜಕಾರಣದಲ್ಲಿ ನಡೀತಾ ಇದೆ. ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಕೈ ಹಿಡಿಯುವುದು ಪಕ್ಕಾನ? ಈಗೊಂದು ಚರ್ಚೆ ಶಿವಮೊಗ್ಗ ರಾಜಕಾರಣದಲ್ಲಿ ಬಹುದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಸಹೋದರ ಮಧು ಬಂಗಾರಪ್ಪ ವಿರುದ್ಧ ಸೊರಬ ವಿಧಾನಸಭಾ ಕ್ಷೇತ್ರದಿಂದ ಸೋತ ನಂತರ ಎಲ್ಲಿಯೂ ಕೂಡ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದ ಕುಮಾರ್ ಬಂಗಾರಪ್ಪ ಏಕಾಏಕಿಯಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ದಾರೆ ಎನ್ನಲಾದ ಫೋಟೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರ ಪುತ್ರರು 2024ರಲ್ಲಿ ಒಂದಾಗ್ತಾ ಇದ್ದಾರಾ? ಆ ಮೂಲಕ ಬಂಗಾರಪ್ಪನವರ ಅನುಯಾಯಿಗಳಿಗೆ, ಅವರ ಅಭಿಮಾನಿಗಳಿಗೆ ಈ ಪುತ್ರ ರತ್ನರು ಬಹುದೊಡ್ಡ ಸಂದೇಶ ಕೊಡ್ತಾ ಇದ್ದಾರಾ ಅನ್ನುವ ಚರ್ಚೆ ಅವರ ಅಭಿಮಾನಿಗಳಲ್ಲಿ ಮೂಡ್ತಾ ಇದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ, ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರ ಪುತ್ರ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಾರೆ ಎಂದು ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ. ಒಂದು ಕಡೆ ಹಾಲಿ ಸಂಸದ ಬಿ.ವೈ. ರಾಘವೇಂದ್ರ ಕೂಡ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರ ಪುತ್ರರು. ಹಾಗಾದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ರಾಷ್ಟ್ರದ ಗಮನ ಏನಾದ್ರೂ ಸೆಳೆಯುತ್ತಾ? ಮಾಜಿ ಮುಖ್ಯಮಂತ್ರಿಗಳ ಇಬ್ಬರು ಪುತ್ರರು ಸ್ಪರ್ಧಿಸಿ ಇಡೀ ರಾಷ್ಟ್ರದ ಗಮನ ಶಿವಮೊಗ್ಗದತ್ತ ಕೇಂದ್ರೀಕೃತವಾಗುತ್ತಾ ಅನ್ನುವ ಚರ್ಚೆಯು ಕೂಡ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ಬಂಗಾರಪ್ಪನವರ ಪುತ್ರ ಮಧು ಬಂಗಾರಪ್ಪನವರು, ಯಡಿಯೂರಪ್ಪನವರ ಪುತ್ರ ಬಿ.ವೈ. ರಾಘವೇಂದ್ರ ಅವರು ಸ್ಪರ್ಧೆಯಿಂದ ರಾಷ್ಟ್ರದ ಗಮನ ಸೆಳೆದಂತಹ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈ ಬಾರಿಯೂ ಕೂಡ ತನ್ನದೇ ಆದ ವೈಶಿಷ್ಟ್ಯತೆಯನ್ನ ಕಾಪಾಡಿಕೊಳ್ಳುತ್ತಾ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ ನಿಂದ ಕಣಕ್ಕಿಳಿದಿದ್ದ ಮಧು ಬಂಗಾರಪ್ಪ ಬದಲಾದ ರಾಜಕೀಯ ಸನ್ನಿವೇಶಕ್ಕೊಳಗಾಗಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸೊರಬ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಶಾಸಕರಾಗಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಕಾಂಗ್ರೆಸ್ ಪ್ರಬಲವಾದಂತಹ ಅಭ್ಯರ್ಥಿಯನ್ನಾಗಿ ಬಿ.ವೈ. ರಾಘವೇಂದ್ರ ಅವರಿಗೆ ಪ್ರಬಲವಾದ ಪ್ರತಿಸ್ಪರ್ಧೆ ನೀಡಲೇಬೇಕು ಅನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ನ 5 ಗ್ಯಾರಂಟಿಗಳಲ್ಲಿ ಒಂದಾದ ಯುವ ನಿಧಿ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿಯೇ ಪ್ರಾರಂಭಿಸಿದ್ದು ಕೂಡ ಈ ಒಂದು ಕಾರಣಕ್ಕಾಗಿಯೇ ಎಂದು ಹೇಳಲಾಗುತ್ತಿದೆ. ಹಾಗಾದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಏನು 1999ರಲ್ಲಿ ಎಸ್ ಬಂಗಾರಪ್ಪನವರು ಏನು ಬಿಜೆಪಿಯಿಂದ ಸ್ಪರ್ಧೆ ಮಾಡಿ 2004ರಲ್ಲಿ ಬಿಜೆಪಿಯಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಂತಹ ಎಸ್ ಬಂಗಾರಪ್ಪನವರು ಅದಾದ ನಂತರ ಏನು ಹಿಂದುಳಿದ ದಲಿತ ದಮನಿತರ ಬಹುದೊಡ್ಡ ನಾಯಕರಾಗಿ ಹೊರಹೊಮ್ಮಿದ್ದ ಎಸ್ ಬಂಗಾರಪ್ಪನವರು ತಮ್ಮ ಮತ ಬ್ಯಾಂಕ್ನೊಂದಿಗೆ ಬಿಜೆಪಿಗೆ ಶಿಫ್ಟ್ ಆದರು. ಬಿಜೆಪಿಯಲ್ಲಿ ಗೆದ್ದರು ಮತ್ತು 40-42ರ ಆಸುಪಾಸಿನಲ್ಲಿದ್ದ ಬಿಜೆಪಿಯನ್ನು ಸರಿಸುಮಾರು 79 ಸ್ಥಾನಗಳಿಗೆ ನಿಲ್ಲಿಸಿದ್ದು ಕೂಡ ಯಡಿಯೂರಪ್ಪನವರ ಜೊತೆಗೆ ಎಸ್ ಬಂಗಾರಪ್ಪನವರ ಕೊಡುಗೆಯೂ ಕೂಡ ಇದೆ ಎನ್ನುವುದು ಕೂಡ ರಾಜಕೀಯದ ಇತಿಹಾಸ ಎಂದಿಗೂ ಮರೆಯುವುದಿಲ್ಲ. ಬದಲಾದ ರಾಜಕೀಯ ಸನ್ನಿವೇಶಕ್ಕೊಳಗಾಗಿ ಎಸ್ ಬಂಗಾರಪ್ಪನವರು ರಾಜೀನಾಮೆ ಕೊಟ್ಟರು. ಸಮಾಜವಾದಿ ಪಕ್ಷದಿಂದ ಅದೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಪುನರಾಯ್ಕೆಯಾದರು. ಇದೆಲ್ಲ ಇತಿಹಾಸ. ಅಂತಹ ಕುಮಾರ್ ಬಂಗಾರಪ್ಪ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೊರಬ ಕ್ಷೇತ್ರದಿಂದ ಅಂದ್ರೆ 2004ರಿಂದ ಸೊರಬ ವಿಧಾನಸಭಾ ಕ್ಷೇತ್ರ ಮಧು ಬಂಗಾರಪ್ಪ ವರ್ಸಸ್ ಕುಮಾರ್ ಬಂಗಾರಪ್ಪ, ಈ ರೀತಿಯ ಸಹೋದರರ ಸವಾಲಿನಿಂದನೇ ರಾಜ್ಯದ ಗಮನ ಸೆಳೆದಂತಹ ಕ್ಷೇತ್ರ. ಈ ಬಾರಿ ಎಲ್ಲೋ ಒಂದು ಕಡೆ ರಾಜಕೀಯ ಮುತ್ಸದಿಗಳೆಲ್ಲ ಸೇರಿ ಕಾಗೋಡು ತಿಮ್ಮಪ್ಪನವರಾಗಿರ್ಬೋದು, ಬೇಳೂರು ಗೋಪಾಲಕೃಷ್ಣವರಾಗಿರ್ಬೋದು, ಅಲ್ಲೆಲ್ಲ ಶಿವಮೊಗ್ಗದ ಸ್ಥಳೀಯ ನಾಯಕರೆಲ್ಲ ಸೇರ್ಕೊಂಡು ಕುಮಾರ್ ಬಂಗಾರಪ್ಪನವ್ರನ್ನ ಕಾಂಗ್ರೆಸ್ಗೆ ಕರೆತರುವ ಮೂಲಕ ಎಲ್ಲೋ ಒಂದ್ ಕಡೆ ಸಹೋದರರ ಮಧ್ಯೆ ಇದ್ದಂತಹ ಭಿನ್ನಾಭಿಪ್ರಾಯ ವೈಮನಸ್ಸಿಗೆ ಮನಸ್ತಾಪಗಳಿಗೆ ಬೆಸುಗೆಯನ್ನ ಹಾಕಿ ಕುಟುಂಬವನ್ನು ಒಂದು ಮಾಡಿದ್ರ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಒಟ್ಟಿನಲ್ಲಿ
ಶಿವಮೊಗ್ಗ ಲೋಕಸಭಾ ಕ್ಷೇತ್ರ 2024ರಲ್ಲಿ. ಯಾಕೆಂದ್ರೆ ಕರಾವಳಿ ಭಾಗದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಈ 4 ಲೋಕಸಭಾ ಕ್ಷೇತ್ರದಲ್ಲಿ ಈಡಿಗ ಸಮುದಾಯ, ನಾರಾಯಣ ಗುರುಗಳ ಅನುಯಾಯಿಗಳು ಬಹುದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಈ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಹಾಲಿ ಸಂಸದರು ಬಿಜೆಪಿ ಅವರೇ ಇದ್ದಾರೆ. ಅವರಿಗೂ ಕೂಡ ಬಿಜೆಪಿ ಇದೇ ಈಡಿಗ ಸಮುದಾಯ ಆಗಿರ್ಬೋದು, ಬಿಲ್ಲವ ಸಮುದಾಯ ಆಗಿರ್ಬೋದು, ದಿವರ ಸಮುದಾಯದ ನಾಯಕರಿಗೆ ಟಿಕೆಟ್ ಕೊಟ್ಟಿಲ್ಲ, ಲೋಕಸಭೆಗೆ ಅವಕಾಶನೇ ಮಾಡಿಕೊಟ್ಟಿಲ್ಲ. ಕಾಂಗ್ರೆಸ್ ಏನಾದ್ರು ಮಧು ಬಂಗಾರಪ್ಪನವರು ಕಳೆದ ಬಾರಿ ನಿಂತಿದ್ರು, ಸೋತಿದ್ರು ಸರಿ, ಆದರೆ ಈ ಬಾರಿ ಕುಮಾರ್ ಬಂಗಾರಪ್ಪನವರಿಗೆ ಅವಕಾಶ ಮಾಡಿಕೊಡುವ ಮೂಲಕ ಬಹುದೊಡ್ಡ ರಾಜಕೀಯ ಜಾಣ್ಮೆ ಏನಾದ್ರೂ ಮೆರಿತಾ ಇದೆಯಾ? ದಕ್ಷಿಣ ಕನ್ನಡದಿಂದ ಸತತವಾಗಿ ಗೆಲ್ಲುತ್ತಿದ್ದಂತಹ ಜನಾರ್ದನ್ ಪೂಜಾರಿಯವರು ರಾಜಕೀಯ ತೆರೆಮರೆಗೆ ಸರಿದ್ರು. ಈಗ ಕುಮಾರ್ ಬಂಗಾರಪ್ಪನವರ ಮೂಲಕ ಆ ಸಮುದಾಯದ ಬಹುದೊಡ್ಡ ಗಟ್ಟಿ ನಾಯಕತ್ವವನ್ನು ಕಾಂಗ್ರೆಸ್ ಏನಾದ್ರೂ ಬಯಸ್ತಾ ಇದೆಯಾ? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BY ವಿಜಯೇಂದ್ರ, ಹಾಲಿ ಬಿಜೆಪಿ ಘಟಕದ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಕಾಂಗ್ರೆಸ್ನ ಕೆಲವು ತಪ್ಪು ನಡವಳಿಕೆಯಿಂದ ಕೇವಲ 10,000 ಮತಗಳ ಅಂತರದಿಂದ ವಿಜಯೇಂದ್ರ ಅವರು ಗೆದ್ರು. ಅದು ಕುಮಾರ್ ಬಂಗಾರಪ್ಪನವರ ಒಂದು ಸಂಘಟನಾ ಚತುರತೆ ಆಗಿರ್ಬೋದು. ಈಡಿಗ ಸಮುದಾಯದ ಮತಗಳು ಸ್ವಲ್ಪ ಪ್ರಮಾಣದಲ್ಲಿ ಬಿಜೆಪಿಗೆ ಬಿದ್ದ ಹಿನ್ನೆಲೆಯಲ್ಲಿ BY ವಿಜಯೇಂದ್ರ ಅವರು ಗೆದ್ರು ಕೇವಲ 10,000 ಮತಗಳ ಅಂತರದಲ್ಲಿ. ಬಹುಶಃ ಒಂದು ವೇಳೆ ಕಾಂಗ್ರೆಸ್ ಏನಾದ್ರು ನಾಗರಾಜ್ ಗೌಡ್ರಿಗೆ ಟಿಕೆಟ್ ಕೊಟ್ಟಿದ್ರೆ ಅಲ್ಲಿ ವಿಜಯೇಂದ್ರ ಅವರು ಕೂಡ ಸೋಲುವ ಎಲ್ಲಾ ಸಾಧ್ಯತೆಗಳಿದ್ದವು. ಇದು ಬಂಗಾರಪ್ಪನವರ ನಂತರ ಬಿಜೆಪಿ ಯಾವ ರೀತಿ ಬೆಳೀತು ಒಂದು ಅಧ್ಯಾಯವಾದ್ರೆ, ಈಗ ಕುಮಾರ ಬಂಗಾರಪ್ಪನವರ ಇಲ್ಲದ ಶಿವಮೊಗ್ಗ ಜಿಲ್ಲಾ ರಾಜಕಾರಣ ಯಾವತ್ತ ಸಾಗುತ್ತೆ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ. ಒಂದು ವೇಳೆ ಯಡಿಯೂರಪ್ಪನವರ ಕೈ ಬಲಪಡಿಸಿದಂತಹ ಈಡಿಗ ಸಮುದಾಯ, ಶಿವಮೊಗ್ಗದ ಈಡಿಗ ಸಮುದಾಯ ಈ ಬಾರಿ ಏನಾದ್ರೂ ಪೂರ್ಣ ಪ್ರಮಾಣದಲ್ಲಿ ಕುಮಾರ್ ಬಂಗಾರಪ್ಪನವರತ್ತ ವಾಲಿದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವು ಕೂಡ ಬಿಜೆಪಿ ತೆಕ್ಕೆಯಿಂದ ಕಾಂಗ್ರೆಸ್ ತೆಕ್ಕೆಗೆ ಜಾರುವ ಎಲ್ಲ ಲಕ್ಷಣಗಳಿವೆ. ಮಾಜಿ ಸಿಎಂ ಬಂಗಾರಪ್ಪನವರ ಪುತ್ರರನ್ನು ಒಂದು ಮಾಡಿದ್ದ ಕಾಂಗ್ರೆಸ್ ಅನ್ನುವ ಚರ್ಚೆಯು ಕೂಡ ನಡೀತಾ ಇದೆ. ಒಂದು ವೇಳೆ ಗೀತಾ ಶಿವರಾಜ್ ಕುಮಾರ್ ಅವರು ಈ ಇಬ್ಬರು ತಮ್ಮಂದಿರರನ್ನು ಒಂದೇ ವೇದಿಕೆಯತ್ತ ಕರೆ ತರುವ ಮೂಲಕ ಬಹುದೊಡ್ಡ ರಾಜಕೀಯ ದಾಳವನ್ನು ಉರುಳಿಸುತ್ತಾರ ಶಿವಮೊಗ್ಗ ರಾಜಕಾರಣದಲ್ಲಿ ಅನ್ನೋದನ್ನು ಕೂಡ ನಾವೆಲ್ಲ ಕಾದು ನೋಡಬೇಕಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?